ಈಗಷ್ಟೇ ಒಂದು ಸುದ್ದಿ ಬರ್ತಾ ಇದೆ, ಅದು ಬೆಳಗಾವಿಯಿಂದ. ರಾಜ್ಯೋತ್ಸವ ಎಲ್ಲರೂ ಕೂತ್ಕೊಂಡು ಆಚರಿಸಬೇಕಾದಂಥ ರಾಜ್ಯೋತ್ಸವದಲ್ಲಿ ಮೆರವಣಿಗೆಯಲ್ಲಿ ಆದಂಥ ಹಿಂಸಾಚಾರ ಇದು. ಇನ್ನೇನೇನು ಬಾಕಿ ಉಳಿತು ಅಂತ ನಂಗೆ ಗೊತ್ತಾಗ್ತಿಲ್ಲ. ಗಣಪತಿ ಮೆರವಣಿಗೆಯಲ್ಲೂ ಕೂಡ ಹಿಂಸಾಚಾರ, ಈ ಕಡೆಗೆ ರಾಜ್ಯೋತ್ಸವದಲ್ಲಿ ಮೆರವಣಿಗೆಯಲ್ಲೂ ಹಿಂಸಾಚಾರ. 5 ಜನಗೆ ಗಾಯ ಅಂತೆ. ಬೆಳಗಾವಿಯ ಸದಾಶಿವನಗರದ ಲಕ್ಷ್ಮಿ ಕಾಂಪ್ಲೆಕ್ಸ್ ಬಳಿ ಆಗಿರುವಂಥ ದುರ್ಘಟನೆ ಇದು. ಏಕಾಏಕಿಯಾಗಿ ದುಷ್ಕರ್ಮಿಗಳು ನುಗ್ಗಿದ್ದಾರಂತೆ, ಚಾಕು ಇರಿದಿದ್ದಾರಂತೆ. ಗುರುನಾಥ್ ವಕ್ಕುಂದ, ಸಚಿನ್ ಕಾಂಬ್ಳೆ, ಲೋಕೇಶ್ ಬೆಟಗೇರಿ ಜೊತೆಗೆ ಮಹೇಶ್ ವಿನಾಯಕ್, ನಜೀರ್ ಪಠಾಣ್ಗೆ ಚಾಕು ಇರಿದಿದ್ದಾರಂತೆ. ಏನು ವೈಯಕ್ತಿಕವಾಗಿರುವಂಥದ್ದು ಏನಾದರೂ ಇದೆಯಾ ಅಥವಾ ಸುಮ್ಮನೆ ಯಾವನಾದರೂ ಬಂದು ತಲೆ ಕೆಟ್ಟವನು ಮಾಡಿದ್ದಾನ ಗೊತ್ತಿಲ್ಲ. ಎಪಿಎಂಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂಥ ಘಟನೆ ಅಂತಿದ್ದಾರೆ. ಯಾರು ಏನು ಎತ್ತ ಅಂತ ನೋಡಬೇಕಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಇಂತಹ ಘಟನೆಗಳಲ್ಲಿ ವೈಯಕ್ತಿಕವಾಗಿರುವಂಥ ಕಾರಣಗಳಲ್ಲೂ ಕೂಡ ಅದನ್ನು ಸೇಡನ್ನು ತೀರಿಸಿಕೊಳ್ಳೋಕ್ಕೂ ಕೂಡ ಬಳಕೆಯನ್ನು ಮಾಡಿಕೊಳ್ತಾರೆ. ಕಾರಣ ಗೋವಿಂದ ಅಂತ ಟಾರ್ಗೆಟ್ ಮಾಡಿಬಿಟ್ರೆ ಮುಗಿದೋಗ್ಬಿಡುತ್ತೆ ಅಂತೇಳಿ ಆ ಥರ ಕ್ರಿಮಿನಲ್ ಮೈಂಡ್ಗಳಿರುವಂಥವ್ರು ಇರ್ತಾರೆ. ಆ ಥರ ಏನಾದರೂ ಆಗಿದೆಯಾ ಅಥವಾ ಇಲ್ವಾ, ಉದ್ದೇಶಪೂರ್ವಕವಾಗಿ ಇದರಲ್ಲಿ ಹಾಳು ಮಾಡಬೇಕು ಅಂತ ಏನಾದರೂ ಇದೆಯಾ, ಯಾರು ಕೈವಾಡ ಇದರಲ್ಲಿ ಅಂತ ನೋಡಬೇಕು. ಸದ್ಯಕ್ಕೆ 5ವರಿಗೆ ಚಾಕು ಇರಿದಿದ್ದಾರೆ. ಈಗಾಗಲೇ ಜಿಲ್ಲಾ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಅಂತೆ. 2 ಸ್ವಲ್ಪ ಗಂಭೀರ ಅಂತಿದ್ದಾರೆ. ಸೊ ಬೆಳಗಾವಿಯ ರಾಜ್ಯೋತ್ಸವದಲ್ಲಿ ಹಿಂಸಾಚಾರ. ನನ್ನ ಸಹೋದ್ಯೋಗಿ ಈಗ ಬೆಳಗಾವಿ ಪ್ರತಿನಿಧಿ ದಿಲೀಪ್ ಕುರಂದವಾಡೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದಿಲೀಪ್, ಏನಾಗಿದೆ, ಯಾವ ಉದ್ದೇಶಕ್ಕೋಸ್ಕರ ಈ ರೀತಿಯಾಗಿ ಚಾಕು ಇರುವಂತ ಪ್ರಯತ್ನ ನಡೆದಿದೆ ಅಲ್ಲಿ? ಅರುಣ್, ಪ್ರಮುಖವಾಗಿ ಏನಂತಂದ್ರೆ ಯಾವ ಉದ್ದೇಶ ಅಂತ ಹೇಳಿ ಹೇಳಕ್ಕಾಗ್ತಾ ಇಲ್ಲ. ಆದ್ರೆ ಬೆಳಗಾವಿಯ ಸದಾಶಿವನಗರದಲ್ಲಿ ಒಂದೇನು ರೂಪಕ ಬರ್ತಾ ಇತ್ತು, ಆ ರೂಪಕತೆಯಲ್ಲಿ ಬಹಳ ಸಾವಿರಾರು ಜನ ಸಂಖ್ಯೆಯಲ್ಲಿ ಸೇರಿದ್ರು. ಆ ಗುಂಪಿನಲ್ಲಿ ಬಂದಂತ 2 ದುಷ್ಕರ್ಮಿಗಳು ಅಂತ ಹೇಳತ್ತಾ ಇದ್ದಾರೆ. 2 ದುಷ್ಕರ್ಮಿಗಳು ಯದ್ವಾ ತದ್ವಾ ಚಾಕು ಹಾಕಿದ್ದಾರೆ, ಮತ್ತೆ ಸೂರ್ಯನ ಚುಚ್ಚಿದ್ದಾರೆ. ಮೇಲ್ಗಡೆ ಇರ್ತಕ್ಕಂಥ ಏನು ವಾಹನಗಳ ಮೇಲೆ ಇರ್ತಕ್ಕಂಥ ಅವರನ್ನು ಕೂಡ ಸೂರ್ಯನ ಚುಚ್ಚಿರುವಂತದ್ದು. ನಾವೀಗ ಬೆಳಗಾವಿಯ ಜಿಲ್ಲಾ ಆಸ್ಪತ್ರೆ ಇದ್ದೀವಿ. 2ರ ಸ್ಥಿತಿ ಗಂಭೀರ ಆಗಿರುವಂತದ್ದು. ಮತ್ತೆ ಈಗೂ ಕೂಡ ನಮಗ್ ಬರ್ತಾ ಇರೋ ಮಾಹಿತಿ ಬೇಕಾದ್ರೆ ಈಗಲೂ ಕೂಡ ಗಲಾಟೆ ಆಗ್ತಾ ಇದೆ ಅಂತ ಹೇಳಿ ಇದೀಗ ಬರ್ತಾ ಇರೋ ಮಾಹಿತಿ. ಹೀಗಾಗಿ ಸುಮಾರು ಲಕ್ಷಾಂತರ ಜನ ಬೆಳಗಾವಿಯ ಏನು ರಾಜ್ಯೋತ್ಸವ ವೇಳೆಯಲ್ಲಿ ಮೆರವಣಿಗೆ ಭಾಗವಹಿಸ್ತಾರೆ. ಆದ್ರೆ ಈಗ ಈ ತರ ಘಟನೆ ಆಗ್ತಿರೋದು ಬಹಳಷ್ಟು ವಿಚಾರಣೆ. ಅಲ್ಲ, ಚಾಕು ಹಿಡಿದವ್ರು ಯಾರು ಏನು ಅಂತ ಗೊತ್ತಾಗಿದೆಯಾ? ಅವ್ರನ್ನೇನಾದ್ರೂ ಹಿಡಿದಿದ್ದಾರೆ? ಅಷ್ಟು ಜನ ಇದ್ರು ಕೂಡ ಹಿಡಿಲಿಲ್ವಾ? ಏನ್ ಕತೆ? ಇದುವರೆಗೆ ಯಾರು ಹಿಡಿದಿಲ್ಲ. ಆದ್ರೆ ಬೆಳಗಾವಿ ಎಪಿಎಂಸಿ ಪೊಲೀಸರು ಸ್ಥಳಕ್ಕೆ ಬಂದಿದ್ದಾರೆ. ಮತ್ತೆ ಇಲ್ಲಿ ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ಕೂಡ ಪೊಲೀಸರು ಬಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ, ಯಾರು ಎಂತ ಅಂತೇಳಿ. ಅಲ್ಲೊಂದಿಷ್ಟು ಕತ್ಲೆ ಇರೋದ್ರಿಂದ ಯಾರು ಸೇರಿ ಅಂತ ಗೊತ್ತಾಗ್ತಾ ಇಲ್ಲ. ನಿಖರವಾಗಿ ಯಾರು ಈ ಕರೆ ಮಾಡಿದಾರೆ ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಓಕೆ ದಿಲೀಪ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇಲ್ಲೇನಾದರೂ ಓಕೆ